ಆತ್ಮೀಯ ಮೀಡಿಯಾ ಮಿತ್ರರೇ, ಏನು ಇವತ್ತಿನ ದಿನ ದೇಶ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರೈತ ವಿರೋಧಿ ನೀತಿಗಳು, ಕಾರ್ಮಿಕ ವಿರೋಧಿ ನೀತಿಗಳು ಜಾಸ್ತಿಯಾಗಿ ಜಾತೀಯತೆ, ಭ್ರಷ್ಟಾಚಾರ, ಜಾತಿವಾದ ದೇಶದಲ್ಲಿ ತುಂಬಿ ತೊಳಕಿದೆ. ಇಂಥ ಸಂದರ್ಭದಲ್ಲಿ ಭಾರತ್ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಕರ್ನಾಟಕ ರಾಜ್ಯ ಸಮಿತಿ ಡಿಸೆಂಬರ್ 21 ರಂದು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಏನು ಈ ಜನವಿರೋಧಿ ನೀತಿಗಳ ವಿರುದ್ಧ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ದೊಡ್ಡ ಮಟ್ಟದ ಐತಿಹಾಸಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಏನು ಇವತ್ತಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರೈತರ ಪರವಾಗಿ ಎಲ್ಲ ಬೆಳೆಗಳಿಗೆ ಒಟ್ಟಾರೆ ಉತ್ಪಾದನಾ ವೆಚ್ಚ 50% ಲಾಭಾಂಶ ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡಬೇಕು. ರೈತರದ ಕೃಷಿ ರಕ್ಷಿಸಬೇಕು. ಕಾರ್ಪೊರೇಟ್ ಲಾಭದ ಕೃಷಿ ಕೈ ಬಿಡಬೇಕು. ಹಾಗೆಯೇ ಭೂಮಿ ಪ್ರಶ್ನೆ ಬಂದಾಗ ಬಲವಂತದ ಅನಗತ್ಯವಾದ ಭೂಸ್ವಾಧೀನ ನಿಲ್ಲಿಸಬೇಕು. ಬಿಜೆಪಿ ಸರ್ಕಾರದ ಕಾಲದಲ್ಲಿ ಜಾರಿಗೊಳಿಸಿದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆ, ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಮತ್ತು ಕಾರ್ಮಿಕರ ಹಕ್ಕುಗಳು, ಈ ನಡುವೆ ರೀಸೆಂಟಾಗಿ ಕಾರ್ಮಿಕರ ಸಮಿತಿ ಒಂದು 3 ಹಕ್ಕುಗಳು ಮಾಡಿದ್ದಾರೆ. ಅದನ್ನ ಕಾರ್ಮಿಕರಿಗೆ ಇವತ್ತು ನರಸಾಪುರ ಇರ್ಬೋದು, ಹೇಮಗಲ್ ಇರ್ಬೋದು, ಈ ಸುತ್ತಮುತ್ತ ಏನು ಕಾರ್ಮಿಕರು ತುಂಬ ಕಷ್ಟಕರವಾದ ರೀತಿಯಲ್ಲಿ ಒಂದು ಕಾಯ್ದೆಗಳು ತಂದರೆ ಅದನ್ನು ಕೈ ಬಿಡಬೇಕು. ಜಿಲ್ಲೆಯ ಕೈಗಾರಿಕೆಗಳಿಗೆ ಕಾರ್ಮಿಕ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಗುತ್ತಿಗೆ, ಹೊರಗುತ್ತಿಗೆ, ನಿಗದಿತ ಕಾಲಾವಧಿಯ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಅದೇ ರೀತಿ ಇವತ್ತಿನ ದಿನ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ. ಏನು ಸರ್ಕಾರ ಯುವ ನಿಧಿ ಅಂತ ಹೇಳ್ಬಿಟ್ಟು ಪದವೀಧರರಿಗೆ 3,000 ಅಂತ ಘೋಷಣೆ ಮಾಡ್ತು. 3,000 ಅಲ್ಲ, ತಿಂಗಳಿಗೆ ಒಂದು 5,000 ಆದರೂ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಏನೇನು ಖಾಲಿ ಹುದ್ದೆಗಳಿದೆ ಅದೆಲ್ಲ ವಿದ್ಯಾವಂತರಿಗೆ ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಎಲ್ಲ ಜನಸೇವೆಗಳಲ್ಲೂ ಲಂಚವಿಲ್ಲದೆ ನಡೆಯುವ ಇಲ್ಲವೇನೋ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯ ಮತ್ತು ದೇಶದ ಸಂಪನ್ಮೂಲಗಳನ್ನು ಬಂಡವಾಳಗಾರ ವರ್ಗಾವಣೆ ಮಾಡುವ ಬೃಹತ್ ಭ್ರಷ್ಟಾಚಾರ ನಡೆಯುತ್ತಿದೆ. ಇವುಗಳ ವಿರುದ್ಧ ಜನತೆ ತೀವ್ರ ಪ್ರತಿರೋಧ ಮಾಡಬೇಕಾಗಿದೆ. ಶಿಕ್ಷಣ ಖಾಸಗೀಕರಣ ಮತ್ತು ವ್ಯಾಪಾರೀಕರಣ ತೀವ್ರಗೊಂಡಿದೆ. ಬಡವರು, ಮಧ್ಯಮರು ದುಬಾರಿ ವೆಚ್ಚಗಳನ್ನು ಭರಿಸಲಾಗದೆ ಖಾಸಗೀಕರಣದಿಂದ ಬಡವರಿಗೆ ತುಂಬಾ ತೊಂದರೆ. ಕೇವಲ ಶ್ರೀಮಂತರಿಗೆ ಖಾಸಗೀಕರಣ ಅವರ ಪರವಾಗಿದೆ. ರೇಷನ್ ವ್ಯವಸ್ಥೆ ಏನು ಇವತ್ತಿನ ದಿನ ರೇಷನ್ ಕಾರ್ಡುಗಳು ಸರ್ಕಾರ ಏನು ಒಂದು ಇನ್ಕಮ್ ಟ್ಯಾಕ್ಸು, ಭೂಮಿ ಜಾಸ್ತಿ ಇದೆ, ಬೇರೆ ಬೇರೆ ಕಾರಣಗಳು ರದ್ದು ಮಾಡ್ತಾ ಇದ್ದಾರೆ. ಆ ರೇಷನ್ ಕಾರ್ಡ್ ರದ್ದು ಮಾಡೋದನ್ನ ಕೈ ಬಿಡಬೇಕು. ಅದೇ ರೀತಿ ಈ ದೇಶದಲ್ಲಿ ದಲಿತರ ಮೇಲೆ ಆಗುತ್ತಿರೋ ದೌರ್ಜನ್ಯಗಳು ಮತ್ತು ಮೀಸಲಾತಿ ವಿಷಯದಲ್ಲಿ ದಲಿತರಿಗೆ ಒಂದು ಸರ್ಕಾರ ಕಿಚ್ಚೆಬ್ಬಿಸಿ ಇದನ್ನು ಬಿಡಬೇಕು. ಸರ್ಕಾರಿ ಮತ್ತು ಸಾರ್ವಜನಿಕ ಉದ್ಯೋಗಗಳು ನಾಶವಾಗುತ್ತಿವೆ. ಖಾಸಗೀಕರಣ ದಾಳಿಯನ್ನು, ಭೂಮಿಯನ್ನು ಮತ್ತು ಸಂಪನ್ಮೂಲವನ್ನು ದಲಿತರಿಂದ ದೂರ ಮಾಡುತ್ತಿವೆ. ಇದು ನಿಲ್ಲಬೇಕು. ಅದೇ ರೀತಿ ಇವತ್ತಿನ ದಿನ ದೇಶ ಮತ್ತು ರಾಷ್ಟ್ರದಲ್ಲಿ ಕೋಮುವಾದ, ಜಾತಿವಾದ ವ್ಯಾಪಕಗೊಂಡಿದೆ. ಪರಸ್ಪರ ಸಹಬಾಳ್ವೆಯನ್ನು ನಾಶ ಮಾಡಿ ಅಪನಂಬಿಕೆಯನ್ನು ಹೆಚ್ಚು ಮಾಡಲಾಗಿದೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಏನು ಇವತ್ತಿನ ದಿನ ಖಾಸಗೀಕರಣ ಜಾಸ್ತಿ ಆಗಿದೆ ನೋಡಿ. ವಿದ್ಯುತ್, ಸಾರಿಗೆ, ನೀರು, ರಸ್ತೆ ಮುಂತಾದ ಸೇವೆಗಳನ್ನು ಖಾಸಗೀಕರಣ ಮಾಡಲಾಗ್ತದೆ. ಇದನ್ನು ಕೈ ಬಿಡಬೇಕು. ಬಯಲು ಸೀಮೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮುಂತಾದ ಬಯಲು ಶಾಶ್ವತ ನೀರಾವರಿ ವ್ಯವಸ್ಥೆಗೊಳಿಸಬೇಕು. ಅದೇ ರೀತಿ ಇವತ್ತಿನ ದಿನ ಎಲ್ಲಿ ನಾವು ಸ್ಟ್ರೈಕ್ ಮಾಡಕ್ಕೆ ಹೋದ್ರೂ ಸರ್ಕಾರ ಅಡ್ಡಗಾಲಾಗ್ತಿದೆ. ರಾಜ್ಯ ಸರ್ಕಾರವು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ, ಮೆರವಣಿಗೆ, ಹೋರಾಟಗಳನ್ನು ನಡೆಸುವ ಪ್ರಜಾತಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸಲು ಕೇಂದ್ರ ಸರ್ಕಾರ ವಿಧಾನಗಳನ್ನೇ ಬಳಸುತ್ತಿರುವುದು ಸರಿಯಲ್ಲ. ಜನವಿರೋಧಿ ನೀತಿಗಳ ವಿರುದ್ಧ ಮತ್ತು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿರೋಧವನ್ನು ಒಡ್ಡಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಬದಲಾಯಿಸಬೇಕು. ಈ ಎಲ್ಲ ಜನಪರವಾದ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನು
ಈ ಒಂದು ಸಮಸ್ಯೆಗಳ ವಿರುದ್ಧ ಈ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಾವು ದೊಡ್ಡ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಒಂದು ಪ್ರತಿಭಟನೆಗೆ ಬಂದು ನಮ್ಮ ಮನವಿ ಸ್ವೀಕರಿಸಬೇಕು ಅನ್ನೋದು ಈ ನಮ್ಮ ಬೇಡಿಕೆ ಇದೆ. ಅದರಿಂದ ತಾಲೂಕಿನ ರೈತಾಪಿ ವರ್ಗ ಮತ್ತು ಯುವ ಜನತೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿಂದ 400 ಜನ ಹೋಗ್ತಾ ಇದ್ದೀವಿ. ಬಸ್ಸುಗಳು ಇಲ್ಲಿಂದ 7:30 ಬಿಡ್ತೀವಿ ಸರ್. ಇಲ್ಲಿಂದ 7:30. 7:30.